ನನ್ನ ಜೊತೆ ಬ್ಲಾಗ್ ತಕ್ಷಣ ಹೊಡೆದೆ ಇದು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ನಮ್ಮ ಅಕ್ಕನ ಬರ್ಡೇ ಎಲ್ಲ ಸಕ್ಸಸ್ಫುಲಿ ಮುಗಿಸಿ ಆಫೀಸ್ ರಜಾ ಎಲ್ಲ ಮುಗೀತು. ಆ್ಯಸ್ ಯೂಶ್ವಲ್ ಮಂಡೆಯಿಂದ ಮತ್ತೆ ಆಫೀಸ್ ಸ್ಟಾರ್ಟು. ನಮ್ಮ ಮನೆ ಪಕ್ಕದ ಹುಡುಗಿನ ಸ್ಕೂಲ್ ಹತ್ರ ಬಿಡೋಕ್ಕೆ ಹೋಗಿದ್ದೆ. ಅವ್ರನ್ನ ಬಿಟ್ಟು ಅದಾದಮೇಲೆ ನಾನು ವಾಪಸ್ ಬರೋಷ್ಟಿಗೆ ಮಧ್ಯಾಹ್ನ ಆಗಿತ್ತು. ಸೊ ಸ್ವಲ್ಪ ನನ್ನ ಕೆಲಸ ಎಲ್ಲ ಮುಗಿಸಿ ಆಫೀಸಿಗೆ ರೆಡಿ ಆದೆ. ನಾನು ರೆಡಿಯಾಗಿ ಆಚೆ ಬರ್ತಿರಂಗೆ ನೋಡಿ ಯಾರು ರೆಡಿಯಾಗಿರ್ತಾರೆ. ಹಾಯ್. ಯಾವಾಗಲೂ ರೆಡಿಯಾಗಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ವಿಲ್ ಬಿ ರೆಡಿ. ಸೊ ಇವತ್ತು ನಮ್ಮ ಆಫೀಸ್ಗೆ ನನ್ನ ಮೀಟ್ ಮಾಡೋಕ್ಕೆ ಅಂತ ನನ್ನ ಫ್ರೆಂಡು ತುಂಬ ದೂರದಿಂದ ಬಂದಿದ್ದರು. ಸೊ ಇದು ನನ್ನ ಫ್ರೆಂಡ್ ಆದಿತ್ಯ. ನಾವು ಆಲ್ಮೋಸ್ಟ್ ಒಂದು ತುಂಬ ವರ್ಷ 7-8 ವರ್ಷದಿಂದ ಪರಿಚಯ. ಸೊ ನನ್ನ ಜೊತೆ ಇವತ್ತು ಆಫೀಸಿಗೆ ಬಂದು ನಾವಿಬ್ಬರು ಒಟ್ಟಿಗೆ ಊಟ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಹೊರಟ. ಇವಳು ನನ್ನ ಜೊತೆ ಬ್ಲಾಗ್ ಮಾಡಿಲ್ಲ ಅಂತ ಹೇಳಿದಕ್ಕೆ ಇದು ರೆಕಾರ್ಡ್ ಮಾಡ್ತಾ ಇಲ್ಲ ಅಂದ್ರೆ ಅವಳಿಗೆ ಮಾಡೋ ಇಂಟೆನ್ಷನ್ ಇರಲಿಲ್ಲ ಗೈಸ್. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಇವಳು ದೊಡ್ಡ ಇನ್ಫ್ಲುಯೆನ್ಸರ್ ಫಿಗರ್ ಅನ್ನೋ ನೆನಪು ಇವಳಿಗೆ. ನೋ ವೇ. ಆ ವಿಚಾರವಾಗಿ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ನೋಡಿ, ಶಿಫ್ಟ್ ಮುಗಿಸ್ಕೊಂಡು 3:30 ಬಂದಿದ್ದೀನಿ. ಅದ್ರ ಮೀಟಿಂಗ್ ನೋಡೋದೊಂದು ಎಷ್ಟು ಒಂದು 7 ಅವರ್ ಆಗಿರ್ಬೋದು. ಆದರೂ ಒಂದು 2-3 ತಿಂಗಳು ಆದಂಗೆ ಇರುತ್ತೆ. ರೆಡಿ ಮಾಡು. ಆ್ಯಂಡ್ ನೆಕ್ಸ್ಟ್ ಡೇ ಎದ್ದಿದ ತಕ್ಷಣ ನಾನು ಡೈಲಿ ಇವಾಗ ಬ್ಲಾಗ್ಸ್ ನೋಡ್ತಾ ಇರ್ತೀನಿ. ಸೊ ಹೇಗೆಲ್ಲ ಇಂಪ್ರೂವ್ ಮಾಡ್ಬೋದು ಅಂತ ಆ ವಿಡಿಯೋ ನೋಡ್ಕೊಂಡೇ ಬಂದು ನನಗೂ ತಿನ್ನಬೇಕು ಅಂದ್ಬಿಟ್ಟು ನಾನು ನೋಡಿ ಏನು ಮಾಡಿದೆ. ಬರೀ ಬ್ರೆಡ್ಡು ಎಗ್ ಅಷ್ಟೇ. ಅವ್ರು ಮಾಡ್ತಿರೋದು ಫ್ರೆಂಚ್ ಟೋಸ್ಟ್, ನಾನು ಮಾಡ್ತಿರೋದು ಬೂಪ್ಸಂದ್ರ ಟೋಸ್ಟ್. ಬೂಪ್ಸಂದ್ರ ಟೋಸ್ಟ್ ನಾನು ಯಾರ್ದೋ ನೋಡ್ತಾ ಇದ್ದೀನಿ. ಅದೇ ನನ್ನ ಈಗ ಫುಲ್ ಟೈಮ್ ಆಗಿಬಿಟ್ಟಿದೆ. ಯಾರು ಇಲ್ದಾಗ ವಾಯ್ಸ್ ಜೋರಾಗಿ ಬರುತ್ತೆ, ಯಾರಾದರೂ ಇದ್ದರೆ ವಾಯ್ಸ್ ಮೆತ್ತಗೆ ಹೋಗ್ಬಿಡುತ್ತೆ ನಂದಂತ. ಸೊ ಇದು ಫುಲ್ ಟೈಮ್ ಆಗಿದೆ. ಇವಾಗ ಆಫೀಸ್ಗೆ ಹೋಗೋಕೆ ಮುಂಚೆ ಇದೇ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ನಾನು ನೋಡ್ತಿರ್ತೀನಿ ಹೆಂಗೆ ಕ್ರಿಯೇಟ್ ಮಾಡ್ಬೋದು, ಏನೇನೆಲ್ಲ ಇನ್ನೂ ಎಷ್ಟು ಅಪ್ಗ್ರೇಡ್ ಆಗ್ಬೋದು ನಾನು ಅಂತ. ನಾರ್ಮಲ್ ಆಗಿ ಬರೋಕ್ಕಿಂತ ಸೊ ನಾನು ಇವಾಗ ಹೊಸೊಬ್ರು ನಡೀಲಿ ಅಂತ ನಾನು ಅವ್ರಿಗೂ ಸಪೋರ್ಟ್ ಮಾಡ್ತಿರ್ತೀನಿ. ನನ್ನ ಕೈಲಿ ಆದಷ್ಟು ನನ್ನ ಬ್ಲಾಗ್ಸ್ ನೋಡ್ತಾ ಇರ್ತೀನಿ. ಸೊ ಹಾಗೆ very good friends. Then she came. She also became part of our group now. And then now. ಕ್ಲೀನ್ ಮಾಡ್ತಾ ಇದ್ದೀನಿ. ಅದೇನು ದಿನ ನನ್ನ ರೂಮ್ ಕ್ಲೀನ್ ಮಾಡ್ತಾನೆ ಇರಬೇಕು. ನೋಡೋಣ, ಇವತ್ತು ಕ್ಲೀನ್ ಮಾಡಿ ಸ್ವಲ್ಪ ಡೀಸೆಂಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ವೀಡಿಯೋಗಳಿಗೆಲ್ಲ ಸೊ ಕ್ಲೀನ್ ಮಾಡ್ತೀನಿ. ನೋಡೋಣ ಹೆಂಗೆ ಹೋಗುತ್ತೆ. ಎಸ್, ಹ್ಯಾವ್ ಅ ನೈಸ್ ಡೇ. ನೋಡಿ, ನಂಗೆ ಇಷ್ಟು ದಿವಸ ಇಲ್ಲಿ ಪಿಂಪಲ್ ಇತ್ತು, ಇವಾಗ ಇಲ್ಲೂ ಬರ್ತಿದೆ. 2 ಕಡೆ ಹಿಂಗೆ ಬರ್ತಾ ಇದೆ. ಏನು ಮಾಡಬೇಕು? ಇದನ್ನು ಯಾರು ತುಂಬ ಕಣ್ಣಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ನೋಡಿ, ಆಫೀಸಿಗೆ ರೆಡಿ ಆಗಿದ್ದೀನಿ. ಹಿಂಗೆ ಕ್ಯಾಬಿಗೆ ವೇಟಿಂಗ್. ಕ್ಯಾಬ್ ಬಂದಿದ ತಕ್ಷಣ ಆಫೀಸಿಗೆ ಹೊರಡೋದೆ. ಸೊ ಈ ಥರ ಈವ್ನಿಂಗ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ, ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಹಿಡಿಯುತ್ತೆ. ಬಟ್ ಅಡ್ಜಸ್ಟ್ ಆದಮೇಲೆ ಈವ್ನಿಂಗ್ ಶಿಫ್ಟ್ ಮಾಡೋದ್ರಲ್ಲಿ ಏನಾಗುತ್ತೆ, ನಿಮಗೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಸೊ ಅದೊಂದು ಅಡ್ವಾಂಟೇಜ್. ಸೊ ಇವತ್ತು ವೆಡ್ನೆಸ್ಡೇ. ಸೊ ವೆನ್ಸ್ಡೇ ನಾನು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಮಧ್ಯ ವೀಕಲ್ಲಿದ್ದೇನಲ್ಲ ಆಫೀಸ್. ಇನ್ನೇನು ನಾಳೆಗೆ ಥರ್ಸ್ಡೇ ಹೋಗ್ತಿದ್ದಂಗೆ ಆಫೀಸ್ ಮುಗ್ದೋದಂಗೆ ಲೆಕ್ಕ ನನಗೆ. ಬಟ್ ನೋಡೋಣ, ಕೆಲಸ ತುಂಬ ಇದೆ ಮಾಡೋದು. ನೋಡಿ ನಮ್ಮ ಮೋಟು ಆಟಾಡ್ತಾ ಇದ್ದಾನೆ. ನೋಡಿ
ನಾನು ಆಫೀಸಿಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಈವ್ನಿಂಗ್ ಅಲ್ವಾ, ಇವಾಗ ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ರೆಡಿಯಾಗಿ ಕೂತಿದ್ದೀನಿ, ಕ್ಯಾಬ್ ಬಂದ ತಕ್ಷಣ ಹೊರಡದೆ. ಇದು ನೋಡಿ, ಇದು ಫೌಂಡೇಶನ್ ನನಗೆ ತುಂಬ ಇಷ್ಟ ಆಯಿತು. ಫೌಂಡೇಶನ್ ನಿಮಗೂ ಇಷ್ಟ ಆದರೆ ಜಸ್ಟ್ ನಾನೇನು ಹಾಕಿಲ್ಲ, ಬರೀ ಒಂದು ಫೌಂಡೇಶನ್ ಹಾಕಿದ್ದೀನಿ ಅಷ್ಟೇ. ಅದ್ರ ಮೇಲೆ ಒಂಚೂರು ಬ್ಲಷ್ ಹಾಕಿದ್ದೀನಿ, ಇನ್ನೇನು ಹಾಕಿಲ್ಲ. ಈ ಫೌಂಡೇಶನ್ ನನಗೆ ಸೂಟ್ ಆಗಿದೆ. ನಿಮಗೂ ಬೇಕಂದರೆ ಕಮೆಂಟ್ ಮಾಡಿ, ಇಲ್ಲ ನನ್ನ ಅಕೌಂಟ್ಗೆ ಲಿಂಕ್ ಕಳಿಸಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಕಳಿಸ್ಕೊಡೋಲ್ಲ ಅಂದರೆ ನಾನು ನಿಮಗೆ ಯಾವುದು ಅಂತ ಕಳಿಸ್ತೀನಿ. ಸೊ ಯಾರಿಗಾದ್ರೂ ಈ ಫೌಂಡೇಶನ್ ನನಗೆ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಅದೇ ನಾರ್ಮಲ್, ನಂದು ಮೀಡಿಯಮ್ ಡಸ್ಕಿ ಸ್ಕಿನ್ನೇ. ಸೊ ಯಾರಿಗಾದ್ರೂ ಬೇಕಂದರೆ ಹೇಳಿ. ಇದು ರೀಸನಬಲ್ ಪ್ರೈಸ್ಗೆ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಇದನ್ನು ಯೂಸ್ ಮಾಡಿ, ಚೆನ್ನಾಗಿದೆ. ಇಲ್ಲ ಬೇಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿ. ಅದು ನೋಡಬೇಕು ನನ್ನ ತಂಗಿದು. ಸೊ ನಂದಲ್ಲ, ನನ್ನ ತಂಗಿದು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಚೆನ್ನಾಗಿದೆ ಅನಿಸುತ್ತೆ, ನನಗಿಷ್ಟ ಆಯಿತು, ತೊಗೊಬೇಕು. Take a snap and send it. ಸರಿ, ಇವತ್ತು ಡಿನ್ನರ್ ಪ್ರೊವೈಡ್ ಮಾಡಿದ್ದಾರೆ, ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್. ವಾಟ್ ಇಸ್ ದಿಸ್ ಫಾರ್? Independence Day. ಇಂಡಿಪೆಂಡೆನ್ಸ್ ಡೇ. ಇಲ್ಲ, ಇದೆ ಅನ್ನ ಸಾಂಬಾರು ಹಪ್ಪಳ ತರಬೇಕು. ಸದ್ಯಕ್ಕೆ ಇದು ಅಷ್ಟೇ ನೋಡಿ.